ನಗರದ ಬಸವಭವನದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ದಿನಾಂಕ 21-1-2024 ಮಧ್ಯಾಹ್ನ 2 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವಭವನದಲ್ಲಿ ತಾಲೂಕಾ ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ ಜಮಖಂಡಿ ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಸಂಘ ಜಮಖಂಡಿ ಇವರ ಸಹಯೋಗದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಟಸ್ಥಳ ಬ್ರಹ್ಮ ಗೌರಿಶಂಕರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಯಾಣ ಮಠ ಜಮಖಂಡಿ, ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ, ನಗರಸಭೆ ಮಾಜಿ ಅಧ್ಯಕ್ಷ ಮಹೇಶ್ ಕೋಳಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಸಮಾಜದ ಪ್ರಮುಖರು ವಿವಿಧ ಸ್ಥಾನದಲ್ಲಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಸನ್ಮಾನಿಸಿ ಗೌರವಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ, ಮಹೇಶ್ ಕೋಳಿ, ವೇದಿಕೆ ಮೇಲಿನ ಗಣ್ಯರು ಮಾತನಾಡಿದರು. ಕಲ್ಯಾಣ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ರವಿಕುಮಾರ್ ಬೆಳಗಲ್, ಬಸವರಾಜ್ ಸೋಮಾಪುರ್, ಎಸ್.ಎಂ. ಶೆಟ್ಟರ್, ಸಿದ್ದರಾಮ್ ಮೀಸಿ, ಶ್ರೀಶೈಲ್ ಮುಂಡಗನೂರ್, ನಂದ್ಯಪ್ಪ ತಳವಾರ್, ಅಪ್ಪಾಸಿ ದಳವಾಯಿ, ಶಿವಪ್ಪ ಹಲಕಿ ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತಿದ್ದರು. ಪ್ರತ್ಯಕ್ಷ ಪಾಲುದಾರರಾದ ಚೌಡಯ್ಯ ದಂಪತಿಗಳು ಸಾಕ್ಷಾತ್ ಪಟೇಲ್ ಸಾಹಿತ್ಯದ ನಡೆದುಕೊಳ್ಳುವಂತೆ ವಾಚಿವಾಯಿತು. ಸಮಾರಂಭ ಸ್ವಾಗತ ಸಮಾರಂಭ ಏರ್ಪಡಿಸಿದರು. ವಯೋವೃದ್ಧರು, ಸಂಸ್ಥೆಗಳಾದ ಉದ್ದಾರ ಕನಸುಗಳು, ಸೀತ ದಂಪತಿಗಳು ಬರುವವರೆಗೆ ಜೀವಹಿಸಿದ ವಿಚಾರಮಣಿಗಳಾದ ಎಲ್ಲರೂ ಸೇರಿ ದಂಪತಿಗಳಿಗೆ ಸ್ವಾಗತ ಮಾಡಿದರು. ಉದ್ದಾರ ಕನಸುಗಳು ನಾವು ನಡೆದಂತ ಈ ಬೆಳಗಿನ ಮಧ್ಯದಲ್ಲಿ ನಾವೇನು ಸಾಧನೆ ನಡೆಸುವುದು ಬಹಳ ಮಕ್ಕಳಿಲ್ಲ. ಯಾಕಂದ್ರೆ ಜಯಂತಿ ನಮ್ಮ ಜಯಂತಿ ಅದು ಮಾಡಿಲ್ಲ, ಕೇವಲ ಜನರು ಮತ್ತು ಮಾತ್ರ ಜಯಂತಿ ಮಾಡ್ತಾರೆ. ಯಾಕೆ ಜಯಂತಿ ಮಾಡ್ತಾರೆ ಅಂತಂದ್ರೆ ಅವರ ಶತ್ರು ಅವರ ಹೆಸರನ್ನು ಇವತ್ತು ಸರ್ಕಾರ ಜಯಂತಿಯನ್ನ ಸರ್ಕಾರ ಮತ್ತು ಸಮಾಜದ ಪ್ರಯತ್ನ ಹೇಳಿದ್ರು. ಅದಕ್ಕೆ ಆ ಮಹಾನ್ ಜಯಂತಿಯ ಉದ್ದೇಶಿಸಿದ ಆ ಅಂಬಿಗರ ಚೌಡಯ್ಯನವರು 9 ವರ್ಷಗಳ ಕೂಡ ಸಮಾಜಕ್ಕೆ ಕೂಡ ಅಗತ್ಯವಿದ್ದಾರೆ. ಯಾಕೆ ಮಾತ್ರ ಅಂತಂದ್ರೆ ಅದಕ್ಕೆ ತಾಯಂದರು ಆ ತಂದೆ ತಾಯಿಯವರು ಶಿಕ್ಷಣವನ್ನು ಕೊಟ್ಟು ಒಬ್ಬ ಮೆಜೆಂಟಾಗಿದೆ. ವೇದಕಾಲದಿಂದ ಅಧ್ಯಾತ್ಮಿಕರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಪ್ರತಿಪಾದಿಸಿದ್ದಾರೆ. ರಾಗ ಭೋಗಗಳನ್ನು ಬಿಟ್ಟು ತ್ಯಾಗ, ಜ್ಞಾನ, ಭಕ್ತಿಗಳಿಂದ ಮಾನವರಿಗೆ ವಿವರಿಸಿದೆ. ನಿಮ್ಮನ್ನ ಜೀವೋಪಚಾರ ಮಾಡಬೇಕಾಗುತ್ತೆ. ಅದು ಶಿಕ್ಷಣ ಮಾತ್ರ. ಒಪ್ಪತ್ತಿಗೆ ಬಿಸ್ನೆಸ್ ಮಾಡಬೇಕಂದ್ರೆ ನೀವು ಬಿಸ್ನೆಸ್ ಇರಬೇಕು, ರಾಜಕೀಯ ಮಾಡಬೇಕಂದ್ರೆ ನೀವು ರಾಜಕೀಯ ಇರಬೇಕು. ಕೆಲವರ ಬೆಳವಣಿಗೆಯಷ್ಟು ಮಾತ್ರ ನಾವು ಕ್ರಾಂತಿಯಿಂದ ಬೆಳೆಯಲು ಸಾಧ್ಯ. ಆದರೆ ಶಿಕ್ಷಣವನ್ನು ಮಾತ್ರ ನಿಮ್ಮನ್ನು ಜೀವನದಿಂದ ಗುರು ಮಾಡ್ತದೆ, ಕ್ರಾಂತಿಯಿಂದ ದೊಡ್ಡವನ್ನಾಗಿ ಮಾಡ್ತದೆ. ಅದು ಒಂದೇ ಒಂದು ಸಾಧನದಿಂದ ತಾವು ನಮ್ಮ ಸಮಾಜವನ್ನ, ಇಡೀ ರಾಜ್ಯವನ್ನ, ಇಡೀ ದೇಶವನ್ನ ನೀವು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇತ್ತೀಚಿನ ಮಕ್ಕಳಲ್ಲಿ ಸಾಕಷ್ಟು ಮೊಬೈಲ್ ಅನ್ನ ಹಿಡಿದು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರು ತಮ್ಮ PUC ಹಾಗೂ ಡಿಗ್ರಿ ಮುಗಿಯುವವರೆಗೂ ಅವರಿಗೆ ಮೊಬೈಲ್ ಅನ್ನ ಬಿಟ್ಟು ಒಳ್ಳೆಯ ಪುಸ್ತಕಗಳನ್ನು ತಾವು ಶಿಕ್ಷಕರಾಗಬೇಕು. ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡೆದರೆ ಅವರು ಉತ್ತಮ ರೀತಿಯಿಂದ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಲು ಸಾಧ್ಯ. ಹಲವಾರಿಗೆ ರೈತರು ಇರ್ತೀವಿ, ನಾವೆಲ್ಲರೂ ಕೂಡ ಕಷ್ಟಪಟ್ಟಾಗಲಿ ಅಥವಾ ಯಾರು ಸಹಾಯ ಪಡೆದಾಗಲಿ ಅಥವಾ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆದುಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ರೀತಿಯಿಂದ ಶಿಕ್ಷಣ ಸಂಸ್ಕಾರ ಕೊಡುವುದಾಗಿದ್ದಲ್ಲಿ ಸಮಾಜ ಆಗಲಿ ನಾವೆಲ್ಲರೂ ಕೂಡ ಉನ್ನತವಾದ ಮಕ್ಕಳನ್ನ ತಲುಪಬಹುದು ಅಂತ ಹೇಳ್ತಾ ಚೌಡಯ್ಯ ನಿಜಶರಣ ಶರಣ ಭಾಳ ನಿಜ ಚರಣ ನಾವು ಮಾಡ್ತಾರೆ. ಚರಣ ಅಂತ ಹೆಸರಿಟ್ಕೊಂಡು ಮಾಡ್ತಾರೆ. ಆದರೆ ನಿಜವಾಗಿರ್ತಕ್ಕಂಥ ಚರಣ ಅಂಬಿಗರ